ದುಬೈ ಮತ್ತು ಇದರಿಂದ ಬೇರೆ ಬೇರೆ ದೇಶಗಳು ಹೋಗ್ತದೆ ಅಂತೇಳಿ. ನೋಡ್ರಿ ಮನುಷ್ಯಾಗ ಎಷ್ಟು ದುರಾಸೆ, ಎಷ್ಟು ಗಳಿಸ್ಬೇಕು ಅನ್ನೋ ಆಸೆ ಏನು ಮೇಲೆ ತಂದು ನಿಲ್ಲಿಸ್ತಾ ಇದೆ ಅಂತೇಳಿ. ಯಾಕಂತಂದ್ರೆ ಈ ಮನುಷ್ಯನ ಮೂಲ ಸ್ವಭಾವ ಅಥವಾ ಮೂಲ ಪ್ರೀತಿ ಬಂಗಾರಗಳ ಮೇಲೆ ಎಷ್ಟು ಅದ ಅಂತ, ಬಂಗಾರದ ಮೇಲೆ ಎಷ್ಟು ಸಂಗ್ರಹ ಇಡಬೇಕು, ಎಷ್ಟು ಗಳಿಸ್ಬೇಕು, ಏನು ಮಾಡಬೇಕು. ಯಾಕಂದ್ರೆ ಬಂಗಾರ ಅಂತ ಇದು ಎಲ್ಲ ರಾಷ್ಟ್ರಗಳಲ್ಲಿ ಚಲಾವಣೆಯಲ್ಲಿರುತ್ತಲ್ಲ, ಅಲ್ಲೇ ಕ್ರಿಪ್ಟೋ ಕರೆನ್ಸಿ ಅವು ಇವತ್ತು ಹೇಳ್ತಾ ಇದ್ದೀವಿ ನಾವು. ಇದಕ್ಕಿಂತ ಹೆಚ್ಚಿಂದು ಬಂಗಾರ ಇದ್ದರೆ ಮುಗಿದಪ್ಪ, ಎಲ್ಲಾದರೂ ನಾವು ಕಪ್ಪಿಸ್ಬೋದು, ಇರಬಹುದು ಅನ್ನೋಂಥ ಒಂದು ಮಾತು ಇವತ್ತಿಗೂ ಅದ. ಇವತ್ತಿಗೂ ಬಂಗಾರದ ಮೇಲಿನ ಆಸೆ ನಮ್ಮ ಹೆಣ್ಮಕ್ಳಿಗೇನು ಕಡಿಮೆ ಆಗಿಲ್ಲ. ಯಾಕಂದರೆ ಬಂಗಾರ ಎಷ್ಟು ಕೊಟ್ಟರು ಕಡಿಮೆ ಆ ಪ್ರಮಾಣದಲ್ಲಿ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಏನಪ್ಪ ಅಂತಂದ್ರೆ ಈ ಬಂಗಾರದ ಆಸೆಯಿಂದಾಗೆ, ದುರಾಸೆಯಿಂದಾಗೆ ಅದನ್ನು ಮಾರ್ಕೊಳ್ಳೋ ಸಲುವಾಗಿ ಕೆಲವು ಇಲ್ಲಿ ವ್ಯಾಪಾರಿಗಳು ಸಹ ದುಡ್ಡು ಕೊಡ್ತಾಯಿದ್ರು ಅವರಿಗೆ, ರೆಡ್ನರಾವ್ ಅವರಿಗೆ. ಅವ್ರು ತೆಗೆದುಕೊಂಡು ಬರ್ತಾಯಿದ್ರು. ಜೊತೆಗೆ ಇಲ್ಲೇ ಬೆಂಗಳೂರಿಗೆ ಅಥವಾ ಕರ್ನಾಟಕಕ್ಕೆ ಬಂದಾಗ ಅಥವಾ ಭಾರತಕ್ಕೆ ಬಂದಾಗ ಯಾವ ರೀತಿ ಆಡಿಸ್ತಾಯಿದ್ರು ತಮ್ಮ ತಂದೆಯ ಪ್ರಭಾವದಿಂದ. ಇವೆಲ್ಲ ಈ ಇತ್ತೀಚೆಗೆ ನಡೀತಿರೋಂಥ ಘಟನೆಗಳು ನೋಡಿದಾಗ ವಿಶೇಷವಾಗಿ ಮೇಲ್ಮಧ್ಯಮ ವರ್ಗದ ಮಕ್ಕಳಲ್ಲೇ ಇದು ಹೆಚ್ಚು ಕಾಣ್ತಾ ಇದೆ. ಇವತ್ತು ಕಳ್ಳತನ ಮಾಡೋದಾಗಲಿ, ಸುಳ್ಳು ಹೇಳೋದಾಗಲಿ, ಲಫಂಗಿರಿ ಮಾಡೋದಾಗಲಿ, ಗಾಂಜಾ ಉಪಯೋಗ ಮಾಡೋದಾಗಲಿ, ಇವೆಲ್ಲ ಇವತ್ತಿನ ನೊಟೋರಿಯಸ್ ಏನು ಉದ್ಯೋಗಗಳಿದ್ದಾವೆ ಹೆಚ್ಚು ಕಡಿಮೆ ಇವರಲ್ಲಿ ನಾವು ಕಾಣ್ತಾ ಇದ್ದೀವಿ. ಈ ಒಂದು ಹೊಸ ಯುಗದ ನಾಗರಿಕರಲ್ಲಿ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಮತ್ತೆ ನಾವು ಹುಡುಕಾಟದ ಚರ್ಚೆ ಆಗಬೇಕಾಗಿತ್ತು. ಯಾಕಂದರೆ ಈಗಾಗಲೇ ನಿಮಗೆ ಗೊತ್ತದ, ಮೊದಲನೇದಾಗಿ ಇಲ್ಲಿ ಉದ್ಯೋಗ ಸೃಷ್ಟಿ ಇಲ್ಲ ಅಂದಾಗ ಸಹಜವಾಗಿ ಹೇಗಾದರೂ ದುಡ್ಡು ಗಳಿಸ್ಬೇಕಪ್ಪ ಅನ್ನುವಂಥ ಅಭಿಲಾಷೆ. ಅಂಥದ್ರಲ್ಲಿ ನಮ್ಮ ರಾಜಕೀಯ ವ್ಯವಸ್ಥೆನೂ ಹಂಗದ. ಇದ್ರ ಹಿಂದೆ ಈ ರಣ್ಯಾರವ್ರ ಹಿಂದೆ ಏನು 3 ಜನ ರಾಜಕೀಯ ಜನ ಇದ್ದಾರೆ ಅಂತ ಸುತ್ತುಗಳಿದ್ದಾವೆ. ಅದೇ ಅಷ್ಟೇ ಒಬ್ಬ ಸ್ವಾಮೀಜಿಯೊಬ್ಬರು ಇದ್ದಾರೆ ಅಂತ ಹೇಳಿಸಿಂದ ಈ DRI ತನಿಖಾ ಸಂದರ್ಭದಲ್ಲಿ ರಣ್ಯಾರಾವ್ ಅವರು ತಮ್ಮ ವಿಚಾರವನ್ನು ಹೊರ ಹಾಕಿದ್ದಾರೆ. ಅವ್ರು ಯಾರು, ಏನು, ಎಂತು ಅಂತ. ಹೀಗೆ ಇಡೀ ರಾಜ್ಯ ತುಂಬ, ಇಡೀ ದೇಶ ತುಂಬ ಈ ಬಂಗಾರ ಅಥವಾ ಚಿನ್ನವನ್ನು ಕಳ್ಳ ಸಾಗಾಣಿಕೆ ಮಾಡೋದು, ಕರಗಿಸೋದು, ಮಾರೋದು ಇವೆಲ್ಲ ನಿರಂತರ ನಡೀತಾನೆ ಇದ್ದಾವೆ. ಮತ್ತು ಕಳ್ಳದಂತೆ ಮೂಲಕ 30% ತನಕನೂ ಕಳ್ಳ ಮಾಲನ್ನು ದಾಟ್ತಾ ಇರ್ತದಂತೆ. ಇಷ್ಟಾದ್ರೂ ಇನ್ನೂ ಹೆಚ್ಚೋದ್ರೂ ಗೊತ್ತಿಲ್ಲ. ಈ ಒಂದು ಅಂದಾಜು ಮಾಡ್ತಾ ಇದ್ದಾರೆ ತಜ್ಞರು ಈ ವಿಷಯದಲ್ಲ. ಇನ್ನು ಹೀಗಾಗಿ ಏನಾಗಿದೆಪ್ಪ ಅಂದ್ರೆ ಕಳ್ಳ ಸಾಗಾಣಿಕೆಯಿಂದಾಗಿ ವಿಶೇಷವಾಗಿ ಸರಳ ಮಾರ್ಗಪ್ಪ ಇದು, ಇದ್ರ ಮಾಡಿದರೆ ಮುಗಿದೋಗ್ಬಿಡ್ತು, ಆರಾಮಿರ್ಬೋದು ಅನ್ನೋಂಥ ಭಾವ ಈ ಒಂದು ಯಂಗ್ ಜನ್ರೇಷನ್ದೆಲ್ಲ ಇತ್ತೀಚೆಗೆ ಮೂಡಲಿಕ್ಕತ್ತದ. ಮತ್ತು ಅದಕ್ಕೆ ಕಾರಣ ರಾಜಕಾರಣಿಗಳು ಮತ್ತು ಇವನ್ ನಮ್ಮ ಧರ್ಮದ ಈ ಸ್ವಾಮೀಜಿಯವರು ಸಹಿತ ಇದ್ರಾಗ ಇರೋದನ್ನು ನೋಡಿದಾಗ ಮತ್ತು ಇನ್ನೂ ನಾವು ಗಮನಿಸ್ಬೇಕಿಲ್ಲ. ಅನೇಕ ಮಠಮಾನ್ಯಗಳಲ್ಲಿ ಎಲ್ಲ ಬಿಟ್ಟವರು ಸ್ವಾಮಿ